ನಮ್ಮ ಪ್ರೀತಿ ವಿಟಿ ಬಿಟ್ಟು ಕಲಿಕಂಡಿ ಅವರಲ್ಲ ನಮಸ್ಕಾರ ಕಲಿಕನಹಳ್ಳಿ ಅವ್ರು ನಮಸ್ಕಾರ. ನಾವು ಒಂದು ಕಾಲದಲ್ಲಿ ಭಯಂಕರ ಕುಡುಕ ಇದೆ. ಎಷ್ಟು ಕುಡುಕ ಅಂದ್ರೆ ದಿನ 3 ಫುಲ್ ಬಾಟ್ಲೆ ಕುಡಿದು ತಿರುಗಿ ಮುಚ್ಚಲ ಗಟರ ಕೆಸ್ ಮನೆ ಸ್ವಲ್ಪ ಸುಮ್ಮನೆ ನಿಂತ್ಕೊಳತ್ತಾನ. ಒಂದ್ ದಿವಸ ಪೇಪರಲ್ಲಿ ಓದ್ದೆ, ಕುಡಿದ್ರೆ ಕರಳು ತುತ್ತು ಬೀಳ್ತದೆ, ಕಿಡ್ನಿ ಹಾಳಾಗ್ತದೆ, ಫೇಲ್ ಆಗ್ತದೆ, ಜೀವನೇ ಹೋಗ್ತದೆ. ಅವತ್ತೇ ಬಂದು ಪೇಪರ್ ಓದೋದು. ನಾವು ಈ ಕೊರೋನಾ ಬಂತಲ್ಲ 2 ವರ್ಷದಿಂದ, ಅವತ್ತು ಸಹಿತ ನಾವು ಬಂದ್ ಮಾಡ್ಲಿಲ್ಲಪ್ಪ, ನಾವು ಬಂದೇ ಮಾಡಲಿಲ್ಲ. ನಮ್ದು ಚಲನೆ ಇಡೀ ದೇಶ ಬಂದಾಗ್ಲಿಬೇಕಾದ್ರೆ ನಾವು ಬಂದ್ ಮಾಡಲಿಲ್ಲ. ಅಲ್ಲದಮ್ಮ ಇವರು ಈಗ ನಮ್ಮ ಕಡೆ ಭಾಳ ಬೇಜಾರಾಗ್ಬಿಟ್ಟಿದೆ ಅಂತ ಗೊತ್ತಿದೆ. ಈ ಸರ್ಕಾರದವರು ಯಾವ ಯೋಜನೆ ಮಾಡಿದ್ರು ಹೆಂಗಸರಿಗೆ ಅಲ್ಲ ಇವರು ಯೋಜನೆ ಮಾಡೋದು. ಗಂಡಸರಿಗೆ ಯಾವುದೂ ಯೋಜನೆ ಇಲ್ಲ. ಗಂಡಸರಿಗೆ ಯಾವ ಯೋಜನೆ ಮಾಡಿದ್ರೆ ಇವರು ಯಾವುದಿಲ್ಲ. ಹೌದಿಲ್ಲ, ಗೃಹಲಕ್ಷ್ಮಿ ನೋಡಿದ್ರೆ ಇವರು ಹೆಂಗಸರಿಗೆ, ಯಾಕೆ ಗಂಡಸರಿಗೂ ಯಾಕೆ ಗೃಹ ಲಕ್ಷ್ಮಣ ಯೋಜನೆ ಇವರು ಮಾಡಬಾರದು? ಕೊಡ್ಬೇಕಲ್ಲ ಇವರು ಶಕ್ತಿ ಯೋಜನೆ. ಹೆಂಗಸರಿಗೆ ಒಂದೇ ಶಕ್ತಿ ಬೇಕಾಗ್ತದೆ, ಗಂಡಸರಿಗೆ ಶಕ್ತಿ ಬೇಕಾಗೋದಿಲ್ಲ. ಶಕ್ತಿ ಯೋಜನೆ ಬಂದ್ಮೇಲೆ ಈ ಬಸ್ ಫ್ರೀ ಯೋಜನೆ ಬಂತಲ್ಲ, ಅವಾಗಿಂದ ಹೆಂಗಸರೆಲ್ಲ ಟೂರಿಗೆ, ಗಂಡಸರೆಲ್ಲ ಬಾರಿ ಹಿಂಗೆ ಆಗ್ಬಿಟ್ಟು. ಹೌದಲ್ಲ, ಮತ್ತೆ ಈ ಅಕ್ಕಿ ಗ್ಯಾರಂಟಿ ಅಕ್ಕಿ ಕೊಡ್ತಾರಲ್ಲ ಇವ್ರ ಸರ್ಕಾರ, ಸ್ವಲ್ಪ ನಿಂದ್ರ ಹೆಚ್ಚಿಗೆ ಮಾತಾಡ್ಬೇಡ, ಸುಮ್ಮನೆ ನಾಟ್ಕೊಂಡ್ ಮಾಡ್ಬೇಡ ನನ್ನ ಹತ್ರ. ಅದೆಲ್ಲ ನೆನಪಿಲ್ಲ ನನ್ನ ಹತ್ರ. ಅಕ್ಕಿ ಅಂತ ಆಗುವನು ಸರ್ವಜ್ಞ ಅಂತ ಹೇಳಿದಾರೆ, ಗೊತ್ತದೆ ನಿಮ್ಗೆ? ಹಿಂಗೆ ಈ ಸರ್ಕಾರ ಯೋಜನೆ. ಮತ್ತೆ ಈ ಹೆಂಗಸರು ಬಸ್ಸಲ್ಲಾದ್ರೆ 10,000 ರೂಪಾಯಿ ಕೊಡ್ತಾರೆ ಇವ್ರು ಸರ್ಕಾರ. ನಾವು ರೈತರು ಹಸಿರು ಶಾಲೆ ಹಾಕೊಂಡು ಹೊಲ ತುಂಬಾ ಬೀಜ ಬಿತ್ತಿದ್ರು, ಈ ಗಂಡಸರಿಗೆ 10 ರೂಪಾಯಿ ಕಿಮ್ಮತ್ತಿಲ್ಲ. ಹೌದಲ್ಲ, ಅದಕ್ಕೆ ನಾವೆಲ್ಲ ಈ ಗಂಡಸರು ಮದ್ಯಪಾನ ಪ್ರಿಯರ ಸಂಘ, ಅಖಿಲ ಕರ್ನಾಟಕ ಮದ್ಯಪಾನ ಪ್ರಿಯರ ಸಂಘ ಅಂತ ನಾವು ಮಾಡಿದ್ದೇವೆ. ಅದಕ್ಕೆ ನಾವೇ ಅಧ್ಯಕ್ಷರು, ನಾವು ಅಧ್ಯಕ್ಷರು, ಇವರು ಉಪಾಧ್ಯಕ್ಷರು. ಸ್ವಲ್ಪ ಜಾಸ್ತಿ ಆಗದೆ ಇವರಿಗೆ. ಈ ವರ್ಷ ನಾವು ಆಚೆ ಬಂದ್ರೆ ಎಂತ ಆಗವ ನೀನು ರಾಜ್ಯದ ಮುಖ್ಯಮಂತ್ರಿ ಆಗವ? ಈ ಮುಖ್ಯಮಂತ್ರಿ ಆಗ್ಲಿಕ್ಕೆ ನಾನು ರಾಜೀನಾಮೆ ಕೊಟ್ಟರಲ್ಲ ಇವು ಮುಖ್ಯಮಂತ್ರಿ ಆಗೋದು. ಬಿದ್ದನ ನೋಡ್ರಿ ಇಲ್ಲಿ. ಅಷ್ಟೇ ಅಲ್ಲ, ಇವರು ಈ ಸರ್ಕಾರದವ್ರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ನಾವೆಲ್ಲ ಒಂದಾಗ್ಬೇಕು. ಅದಕ್ಕೆ ನಾವು ಈ ಸರ್ಕಾರದವ್ರಿಗೆ ಒಂದು ಮನವಿ ಕೊಡ್ಬೇಕಂತ ಮಾಡ್ತಾ ಇದ್ದೇವೆ. ಈ ಅಖಿಲ ಕರ್ನಾಟಕ ಮದ್ಯಪಾನ ಪ್ರಿಯರ ಸಂಘ ಅಧ್ಯಕ್ಷರು ನಾವು ಎಲ್ಲ ಸದಸ್ಯರಿಗೆ ಸ್ವಲ್ಪ ನಿಂತ್ಕೊಳ್ಳೋ ತಮ್ಮ ಸದಸ್ಯರಿಗೆ ನಾವು ಮನವಿ ಪತ್ರ ಕೊಡ್ಬೇಕಂತ ಮಾಡಿದ್ದೇವೆ. ಈ ಮಂತ್ರಿಯಿಂದ, ನಮ್ಮ ಸರ್ಕಾರದ ಅಬಕಾರಿ ಮಂತ್ರಿ ಅರ್ಬಿತ್ ತಿಮ್ಮಾಪುರ ಸಾಹೇಬ್ರಿಗೆ ನಮ್ಮ ಮನವಿ ಪತ್ರ ಎಂತದಂದ್ರೆ, ಇಲ್ಲಿ ನೋಡ್ರಿ, ಇನ್ನು ಮುಂದೆ ನಮ್ಮನ್ನ ಕುಡುಕರಂತ ಕರೆಯಂಗಿಲ್ಲ, ನಮ್ಮನ್ನ ಮದ್ಯಪಾನ ಪ್ರಿಯರ ಅಂತ ಕರಿಬೇಕು. ಕುಡುಕರಂತ ಕರೆದ್ರೆ ಏನಿಲ್ಲ, ಕೇಸ್ ಹಾಕ್ಬಿಡ್ತೇವೆ ನಾವು. ಹಂಗೆ ಸುಮ್ಮನೆಲ್ಲ ಬಿಡುದಿಲ್ಲ ನಾವು. ನೀವು ಬರ್ಬೇಕು ನಮ್ಮ ಜೊತೆಲ್ಲ. ಆಮೇಲೆ 2ನೇ ಮನವಿ ಏನದಂದ್ರೆ, ಈ ಬಾರ್ ಎದುರು ಒಂದು ಆಂಬ್ಯುಲೆನ್ಸ್ ಇರ್ಬೇಕು ನಮ್ಗೆ. ಯಾಕಂದ್ರೆ ಸ್ವಲ್ಪ ಕುಡ್ದಾಗ ನಮ್ಗೆ ಜಾಸ್ತಿ ಆಯ್ತಂದ್ರೆ ಸ್ವಲ್ಪ ಆಸ್ಪತ್ರೆಗೆ ತಗೊಂಡು ಹೋಗ್ಲಿಕ್ಕೆ ಒಂದು ಆಂಬ್ಯುಲೆನ್ಸ್ ಬೇಕು. ಹಂಗೆ 3ನೇದು ಬಾರ ಪಕ್ಕದಲ್ಲೇ ಒಂದು ವಿಶ್ರಾಂತಿ ಇರಬೇಕು ನಮ್ಗೆ. ಯಾಕಂದ್ರೆ ಕುಡ್ದಾಗ ಸ್ವಲ್ಪ ಜಾಸ್ತಿ ಆಯ್ತಂದ್ರೆ ನಾವಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡು ಮನೆಗೆ ಹೋಗೋದು. ಹಾಗೆ ಮತ್ತೊಂದು ಮನವಿ ಅಂದ್ರೆ, ಈ ಮದ್ಯಪಾನ ಪ್ರಿಯ ಸಂಘದ ಒಬ್ಬ ಸದಸ್ಯರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು. ಹೌದೌದು, ಯಾಕೆ ಈ ಸಂಗೀತಗಾರರಿಗೆ ನೀವು ಪ್ರಶಸ್ತಿ ಕೊಡ್ತೀರಿ, ಸಾಹಿತಿಗಳಿಗೆ ಕೊಡ್ತೀರಿ, ಕಲಾವಿದರಿಗೆ ಕೊಡ್ತೀರಿ. ಯಾಕೆ ನಮ್ಮ ಸಂಘದ ಸದಸ್ಯರಿಗೆ ಒಬ್ಬರಿಗೆ ಯಾಕೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬಾರ್ದು? ಇವರು ಕೊಡ್ಲೇಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಕೊಡ್ಲೇಬೇಕು ನಮ್ಗೆ. ಅಷ್ಟೇ. ಮತ್ತೊಂದು ಮನವಿ ಏನಂದ್ರೆ, 10 ಲಕ್ಷ ರೂಪಾಯಿ ನಮಗೆ ಇನ್ಶೂರೆನ್ಸ್ ಕೊಡಬೇಕು ಇವರು ಸರ್ಕಾರ. ನಮ್ಮ ದುಡ್ಡಿಂದನೇ ಸರ್ಕಾರ ನಡೀತದೆ ಇಲ್ಲಿ, ಹೌದಲ್ಲ? ನಮ್ಮ ದುಡ್ಡಿಂದನೇ ಸರ್ಕಾರ ನಡೀತದೆ. ಅಷ್ಟು ಮಾತ್ರ ನಾವು ಗೊಟ್ಟಕ್ಕಂದ್ರೆ ನಮ್ಮ ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು ಯಾರಿದ್ದಾರೆ? ಅದಕ್ಕೆ ನಮ್ಗೆ 10 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬೇಕು. ಮುಂದಿನ ಮನವಿ ಅಂದ್ರೆ, ಈ ರೋಡ್
ರೋಡ್ ಮಾಡುವಾಗ ಸರ್ಕಾರದವರು ಎಷ್ಟು ಉದ್ದ ರೋಡ್ ಉಂಟು ಅಷ್ಟ ಅಗಲ ಮಾಡುವ ಎರಡು ಕಡೆ ಗಟ್ಟರ ಮಾಡಂಗಿಲ್ಲ, ಎರಡು ಕಡೆನೂ ಗಟ್ಟರ ಮಾಡೋಂಗಿಲ್ಲ. ಗಟ್ಟರ ಮಾಡಿದ್ರೆ ನಮ್ಗೆ ಅವಮಾನ ಆಗ್ತದೆ. ಅಕಸ್ಮಾತ್ ನಾವು ಕುಡಿದು ಗಟ್ಟರದಲ್ಲಿ ಬಿದ್ದರೆ ಕುಡ್ಕೊಂಡು ಬಿದ್ದಾನೆ ಅಂತ ನಮ್ಗೆ ಅವಮಾನ ಮಾಡ್ತಾರೆ. ಹಂಗಾಗಿ ಗಟ್ಟರ ಮಾಡೋಂಗಿಲ್ಲ. ಅಲ್ಲ ಸರ, ಸ್ವಲ್ಪ ಜಾಸ್ತಿ ಆಯ್ತು ನಾ ಮಾತಾಡಿದ್ದು. ಅದಕ್ಕೆ ಹಿರಿಯರು ಎಂತ ಹೇಳಿದಾರೆ ಗೊತ್ತದೆ, ಈ ಮಾತಾಗಿರ್ಬೇಕು, ಮಾತು ಹೆಂಗಾರ ಇರಬಾರ್ದು, ಮಾತು ಕೇಳುವಾಗಿರ್ಬೇಕು, ಆದ್ರೆ ಮಾತಾಡಕ್ಕೆ ಯಾರು ಹಂಗಿರಬಾರ್ದು. ಮಾತು ಮುಕ್ತಾಗಿರ್ಬೇಕು, ಸ್ವಲ್ಪ ಮೆತ್ತಗಿರ್ಬೇಕು, ಮಾತು ಮಿತಾಗಿರ್ಬೇಕು, ಮಾತು ಕೇಳೋರಿಗೆಲ್ಲ ಹಿತಾಗಿರ್ಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮಾತನಾಗ ಒಂದು ಆದೇಶ ಇರಬೇಕು, ಮಾತನಾಗ ಒಂದು ಉಪದೇಶ ಇರಬೇಕು, ಒಂದು ಸಂದೇಶ ಇರಬೇಕು ಅಂತ ಹೇಳಿದ್ದಾರೆ ಮಾತನಾಗ. ಅಷ್ಟೇ ಅಲ್ಲ, ಮಾತಿನಾಗ ಮಗುವಿನ ನಗೆ ಇರಬೇಕು, ಹಗೆ ಇರಬಾರ್ದು ಅಂತ ಹೇಳಿದ್ದಾರೆ. ಮಾತನಾಗ ನೀತಿ ಇರಬೇಕು, ಮಾತನಾಗ ಪ್ರೀತಿ ಇರಬೇಕು, ಮಾತಿನಾಗ ರೀತಿ ಇರಬೇಕು ಅಂತ ಹೇಳ. ಅಷ್ಟೇ ಅಲ್ಲ, ಈ ಮಾತಿನಾಗ ಒಂದು ತೂಕ ಇರಬೇಕು, ಮಾತನಾಗ ತೂಕ ಇರ್ಬೇಕು, ಇಲ್ಲ ಸುಮ್ಮನೆ ಕೂತಿರ್ಬೇಕಂತ. ಇಷ್ಟೆಲ್ಲ ನಮ್ಮ ಹಿರಿಯರು ಹೇಳಿದಾರ ಅಂದ್ಮೇಲೆ ನಾವು ಇಲ್ಲೇ ಮಾತಾಡ್ತಾ ನಿಂತ್ರೆ ನಮಗೆ ಸುಮ್ಮನೆ ಇರೋದಿಲ್ಲ. ಇವೊಬ್ಬ ನಮ್ಗೆ ಗಂಟು ಬಿದ್ದಾನ. ಹಾಗಾಗಿ ನಾವು ಈ ಮನವಿ ಪತ್ರನ ಕರ್ನಾಟಕ ಸರ್ಕಾರ ಅಬಕರಿ ಮಿತ್ರ ಇದ್ದಾರಲ್ಲ, ಅರ್ಬಿ ತಿಮ್ಮಾಪುರ ಸಾಹೇಬರು, ಅವ್ರಿಗೆ ಈ ಮನವಿಯನ್ನು ಕೊಟ್ಟು ಮುಂದಿನ ದಿನಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಈ ಕುಡುಕು ನನ್ನ ಮಗದನ್ನ ಉಪಾಧ್ಯಕ್ಷಕ್ಕೆ ಮಾಡಿದಕ್ಕೆ ನನ್ನ ತಪ್ಪಿಗೆ ನಾನೇ ಹೊಡ್ಕೊಳ್ಬೇಕು ಅಂತ ಹೇಳ್ತಾ ಕರ್ಕೊಂಡು ಸೀದಾ ಮನೆಗೆ ಹೋಗ್ತೇನೆ.